ಅದರಲ್ಲಿ 25 ಕ್ಷೇತ್ರ ಎ ಕ್ಯಾಟಗರಿಯಲ್ಲಿದೆ. ಎಲ್ಲಿ 25,000 30,000ದಿಂದ ಮೇಲೆ ಇದೆ ವೋಟರ್ಸು, ಅದೆಲ್ಲ ಎ ಕ್ಯಾಟಗರಿಗೆ ಬರ್ತದೆ. ಇನ್ನೊಂದು 25 ಕ್ಷೇತ್ರ ಗುರುತಿಸಿದ್ದೀವಿ, ಅದು ಒಂದು 20,000 15,000 ವೋಟರ್ಸ್ ಇರೋವಂಥ ಜಾಗ. ಸಿ ಕ್ಯಾಟಗರಿ 10,000 ಮೇಲೆ ಇರುವಂಥದ್ದನ್ನು ಗುರುತಿಸಿ ಆಲ್ರೆಡಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಜಿಲ್ಲಾದ್ಯಂತ ಎಲ್ಲ ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕ, ಮೈಸೂರು ವಿಭಾಗ ಮತ್ತು ನಮ್ಮ ಮಂಗಳೂರು ವಿಭಾಗದಲ್ಲೆಲ್ಲ ನಾವೀಗ ಆಲ್ರೆಡಿ ಪ್ರವಾಸ ಸ್ಟಾರ್ಟ್ ಮಾಡಿದ್ದೀವಿ. ತಳಮಟ್ಟದಿಂದ ನಾವು ಪಕ್ಷನ ಸಂಘಟನೆಗೋಸ್ಕರ ಎಲ್ಲ ಶ್ರಮಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಗುಲ್ಬರ್ಗದಲ್ಲಿ ಜಿಲ್ಲಾ ಘಟಕದ ಒಂದು ಉದ್ಘಾಟನೆಯೂ ಆಗುತ್ತೆ. ಒಂದು 10-15 ದಿವಸದಲ್ಲಿ ಆ ದಿನಾಂಕ ಘೋಷಣೆ ಮಾಡ್ತೀವಿ. ಆವತ್ತು ಕಚೇರಿನೂ ಉದ್ಘಾಟನೆ ಮಾಡ್ತೀವಿ. ನಮ್ಮ ಎಲ್ಲ ಒಂದು 50,000 ಜನಸಂಖ್ಯೆ ಅವತ್ತು ಸೇರೋ ಇದಿದೆ. ನಾವು ನಮ್ಮ ಒಂದು ಇದೇ ಜಿಲ್ಲಾ ಘಟಕಗಳನ್ನ ಪ್ರತಿ ಒಂದು 24 ಜಿಲ್ಲೆ ನಾವು ಸೆನ್ಸಸ್ ಮಾಡಿಟ್ಕೊಂಡಿದ್ದೀವಿ, ನಮ್ಮ ಸಮಾಜ ಎಲ್ಲೆಲ್ಲಿದೆ ಅಂತೇಳಿ. ಆಮೇಲೆ 105 ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಸಮಾಜ MLAಗಳನ್ನ ಆರಿಸ್ತರ್ತಾ ಇದೆ. ಪ್ರಬಲವಾಗಿ ನಮ್ಮ ಸಮಾಜನೇ ಅದರಲ್ಲಿ ನಿಂತಿದೆ. ಆದ್ದರಿಂದ ಎಲ್ಲ 105 ಜನ MLAಗಳು ನಮ್ಮ ಸಮಾಜನ ಇವತ್ತೇನು ಕಡೆಗಣಿಸಿದ್ದೀರಿ, ಯಾವುದೇ ರಾಜಕೀಯ ಒಂದು ಸ್ಥಾನಮಾನಗಳು ಸರಿಯಾಗಿ ಏನು ಕೊಡ್ತಾ ಇಲ್ಲ, ಶಿಕ್ಷಣದಲ್ಲ ಇರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿ ಎಲ್ಲಿ ನಮ್ಮನ್ನು ತುಳಿತಾ ಇದ್ದೀರಿ, ಎಲ್ಲರಿಗೂ ನಾನು ಎಚ್ಚರಿಕೆ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ VIP ಪಾರ್ಟಿಯಿಂದ ನಮ್ಮದೇ ಸಮಾಜದ ಹಿಂದುಳಿದ ವರ್ಗಗಳ ಸಮಾಜದ 25 MLAಗಳು ಆರಿಸ್ತರ್ತೀವಿ. ಮುಂದಿನ ಯಾವುದೇ ಸರ್ಕಾರ ಬಂದರೂ ಅದರಲ್ಲಿ ನಾವು ಭಾಗವಾಗಿ ಇಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್, ಪಕ್ಷ ತಂದಿರೋದೇ ಚುನಾವಣೆಗೋಸ್ಕರ. ಯಾವ ಪಕ್ಷ ಯಾವಾಗ ಚುನಾವಣೆ ಘೋಷಣೆ ಆದರೂ ನಾವು ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದೀವಿ. ಸರ್, ಕಲಬುರಗಿಯಲ್ಲಿ ನಮಗೆ ದೊಡ್ಡ ಚಾಲೆಂಜ್ ಇತ್ತು. ಆದರೆ ನಮ್ಮ ಸಮಾಜ ಈ ಒಂದು ವೇದಿಕೆಯನ್ನು ತಮ್ಮ ವೈಯಕ್ತಿಕವಾಗಿ ತಗೊಳ್ತಾ ಇದೆ. ಯಾಕಂದರೆ ನಮ್ಮ ಸಿಂಬಲು ಬೋಟು, ನಮ್ಮ ಸಮಾಜದವ್ರದ ಒಂದು ಬೋಟ್ ಸಿಂಬಲ್ ಏನಿದೆ, ಎಲ್ಲರೂ ಇದು ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕಲಬುರಗಿ, ಯಾದಗಿರಿ, ಏನು ಕಲ್ಯಾಣ ಕರ್ನಾಟಕ, ಕೊಪ್ಪಳ, ರಾಯಚೂರು ಈ ಕಡೆ ಎಲ್ಲ ಇದೆ, ನಾವೊಂದು 20ರಿಂದ 25 MLAಗಳು ಖಂಡಿತ ಆರಿಸಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತೀವಿ. ಸರ್, ನಾವು ಸಮಾಜದಲ್ಲಿ ಎಲ್ಲ ನಾಯಕರ ವಿಶ್ವಾಸನ ನಾವು ಗಳಿಸ್ಬೇಕು ಅಂತ ಹೇಳ್ಬಿಟ್ಟೆ ಈ VIP ಪಕ್ಷನ ತಂದಿರೋದು. ಯಾಕಂದರೆ ಅದು ಅನಿವಾರ್ಯತೆಯೂ ಇದೆ ನಮ್ಮ ಸಮಾಜಕ್ಕೆ ಇವತ್ತು. ಹಾಗಾಗಿ ಎಲ್ಲರನ್ನೂ ಪಕ್ಷದಿಂದ ಕರಿತೀವಿ. ಈಗ BJPನಲ್ಲಿ ರವಿಕುಮಾರ್ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಲ್ಲಿ ST ಫೈಲ್ 2 ಸತಿ 3 ಸತಿ 40 ವರ್ಷದಿಂದ ಹೋಗಿ ಬಂತು, ಏನಾಯಿತು? ಇವತ್ತು ಕಾಂಗ್ರೆಸ್ಸಲ್ಲಿನೂ ಅದೇ ರೀತಿ ಇದೆ. ನಮ್ಮ ಫೈಲ್ ಇವತ್ತು ಇನ್ನೊಂದು 15 ತಿಂಗಳು 16 ತಿಂಗಳು ಹೋದರೆ ಎಲ್ಲ ಮುಗಿದೋಯ್ತು. ಈ ಸರ್ಕಾರದ ಕಥೆನೂ ಮುಗಿಯುತ್ತೆ. ಇನ್ನೂ ST ಕಳಿಸ್ತಾನೆ ಇದ್ದಾರೆ, ಅದು ಆಗಿಲ್ಲ. ಕುಲಶಾಸ್ತ್ರಿ ಅಧ್ಯಯನ ಮಾಡ್ತೀವಿ ಅಂದರು, ಅದಕ್ಕಿನ್ನೂ ದುಡ್ಡೇ ಬಿಡುಗಡೆ ಆಗಿಲ್ಲ. ಇನ್ಯಾವಾಗ ಕುಲಶಾಸ್ತ್ರಿ ಅಧ್ಯಯನ ಆಗುತ್ತೆ, ಇನ್ಯಾವಾಗ ಮೇಲೆ ಹೋಗುತ್ತೆ ಅದು ಫೈಲು. ಆದ್ದರಿಂದ ನಾವೆಲ್ಲರಿಗೂ ಆಗರ್ಸ್ತಾ ಇದ್ದೀವಿ. ಏನಿವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾತು ಕೊಟ್ಟಿದ್ರು, ಬೇಗ ನಮ್ಮ ಸಮಾಜದ ಫೈಲನ್ನು STಗೋಸ್ಕರ ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಕಳಿಸ್ಬೇಕು. ಆಮೇಲೆ ಎಲ್ಲ ನಮ್ಮ ಸಮಾಜದ ಈಗೊಂದು ಪ್ರಾಧಿಕಾರ ಆಗಿಲ್ಲ, ಇವತ್ತು ತನಕ ನಮ್ಮ ಪ್ರಾಧಿಕಾರ ಆಗಿಲ್ಲ, ನಮ್ಮದೊಂದು ಸ್ಕೂಲು ಕಾಲೇಜಿಲ್ಲ ನಮ್ಮ ಸಮಾಜದ್ದು. ಹೇಳಕ್ಕೆ ಮಾತ್ರ 60-70 ಲಕ್ಷ ಜನ ಇದ್ದೀವಿ. 105 ಜನ MLA ಆರಿಸೋಗ್ತಾರೆ ಸರ್ ನಮ್ಮಿಂದ. ಯಾರಿಂದ ನಮ್ಗೇನು ಒಳ್ಳೇದಾಗಿದೆ? ಅದರಿಂದ VIP ನಾವು ನಮ್ಮ ಸಮಾಜ ಇವತ್ತೆಲ್ಲ ತೀರ್ಮಾನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ವಿಕಾಸಶೀಲ ಇನ್ಸಾನ್ ಪಾರ್ಟಿಗೆ ನಮ್ಮ ಓಟ್ ನಾವೇ ಹಾಕ್ಕೊತೀವಿ. ವಿಧಾನಸೌಧದಲ್ಲಿ ನಾವೇ ಆಳೋ ಜಾಗದಲ್ಲಿ ಕುತ್ಕೊತೀವಿ. ನಮ್ಮ ಕೆಲಸ ನಾವು ಮಾಡ್ಕೊತೀವಿ. ಸರ್, ಕಲಬುರಗಿ ಜನಕ್ಕೆ ಹೇಳ್ಬೇಕಂದ್ರೆ, ನಮ್ಮ ಕಲಬುರಗಿ ನಮ್ಮ ಸಮಾಜದ ಹೃದಯ ಭಾಗ, ಕ್ಯಾಪಿಟಲ್ ಸಿಟಿ ಆಫ್ ನಮ್ಮ ಸಮಾಜ. ಆದ್ದರಿಂದ ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ದೀರಿ. ಇವತ್ತು ಜನಸಂಖ್ಯೆ ಆಧಾರಿತವಾಗಿ ರಾಜಕೀಯ ಶಕ್ತಿ ಇಲ್ಲ ಇಲ್ಲಿ. ಆದ್ದರಿಂದ ಎಲ್ಲರೂ ಈ ಒಂದು VIP ಪಕ್ಷಕ್ಕೆ ಬೆಂಬಲ ಕೊಡಿ, ಸಹಕರಿಸ್ರಿ. 75 ವರ್ಷ ಬೇರೆ ಒಂದು ಪಕ್ಷಗಳಿಗೆ ಓಟ್ ಹಾಕ್ಕೊಂಡೇ ಬಂದಿದ್ದೀರಿ. 15 ತಿಂಗಳು ನಮ್ಮನ್ನು ನಂಬಿ ಈ ಒಂದು ಬರುವ ಚುನಾವಣೆಯಲ್ಲಿ 28ರಲ್ಲಿ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ವಿಧಾನಸೌಧದಲ್ಲಿ ನಾವೇ ಆಳೋ ಜಾಗದಲ್ಲಿ ಕುತ್ಕೊತೀವಿ ಅನ್ನೋ ಒಂದು ಕರೆನ ನಾವು ಪೂರ್ತಿ ಕಲಬುರಗಿ ಜನಕ್ಕೆ ಕೊಡ್ತಾ ಇದ್ದೀನಿ.